ಈ ವಾರದಲ್ಲಿ ಬಂದು ಗಿಲ್ಲಿ ಮಾಡಿರೋ ತುಂಬಾ ಮೋಸ. ಮಾತು ಎಂಥವ್ರಿಗಾಗಲಿ, ಪ್ರತಿಯೊಬ್ಬರಿಗೂ ಕೂಡ ಉಪ್ಪು ಖಾರ ತಿನ್ನೋರಿಗಾಗಲಿ ಕೋಪ ಬಂದೇ ಬರುತ್ತೆ. ಅವ್ನು ಮಾತಾಡೋ ಮಾತು ಎಲ್ಲರಿಗೂ ಇದಾಗುತ್ತೆ. ಅದರಲ್ಲೂ ಬಂದು ಇನ್ನೊಂದು ಏನಂತಂದರೆ, ಈ ಥರ ಬಿಗ್ ಬಾಸಲ್ಲಿ ಬಂದು ಏನಕ್ಕೋಸ್ಕರ ಬಿಗ್ ಬಾಸಲ್ಲಿ ಬಂದು ನಾವು ಸೋತ್ರು ಕೂಡ ನಮ್ಗೆ ಹೆಂಗೋ ಬರುತ್ತೆ, ಹೆಂಗೋ ಸೀರಿಯಲ್ಲೋ ಇಲ್ಲ ಪಿಕ್ಚರಲ್ಲೋ ಆ್ಯಕ್ಟಿಂಗ್ ಸಿಕ್ಕತ್ತೆ. ಇವಾಗೆ ಈ ವಾರನೇ ಹೋದ್ರು ಕೂಡ ಇಲ್ಲ ಬಂದು ಒಂದು 3 ದಿವಸಕ್ಕೆ ಬಂದರೂ ಕೂಡ ಪಿಕ್ಚರಲ್ಲಿ ಯಾವುದಾದ್ರು ಒಳ್ಳೊಳ್ಳೆ ಪ್ರೋಗ್ರಾಮಲ್ಲಿ ಚಾನ್ಸ್ ಸಿಕ್ಕತ್ತೆ ಅನ್ನೋದು ಒಂದೇ ಒಂದು ಕುತೂಹಲದಿಂದ ಇವರು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಬಿಗ್ ಬಾಸಲ್ಲಿ. ಪ್ರತಿಯೊಬ್ಬರು ಹೇಳ್ತೀನಿ, ಬಿಗ್ ಬಾಸಲ್ಲಿ ಬಂದು ಕಂಟೆಂಟ್ ಬಂದು ಯಾರನ್ನು ಗೆದ್ದವ್ರಿಗೆ ಮಾತ್ರ ಪಿಕ್ಚರಲ್ಲಿ, ಸೀರಿಯಲ್ಲು ಇಲ್ಲ ಬೇರೆ ಬೇರೆ ಪ್ರೋಗ್ರಾಮಲ್ಲಿ ಬಂದು ಆ್ಯಕ್ಟಿಂಗ್ ಕೊಡಿ. ಇಂಥವ್ರಿಗೆಲ್ಲ ಬಂದು ಆ್ಯಕ್ಟಿಂಗ್ ಕೊಟ್ಟರೆ ಇದೇ ಆಗೋದು. ಆದರೂ ಅವ್ನು ಮಾತಾಡಿದ ಮಾತು ಗಿಲ್ಲಿ ಬಗ್ಗೆ ಬಂದು ನಮಗೆ ಒಂದು ಟೈಮಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಆಯಿತು. ಈ ವಾರದಲ್ಲಿ ಮಾಡಿರೋ ಥರ ಇನ್ಸೈಟು ಯಾರಿಗೂ ಮಾಡಬಾರ್ದು, ಅಂದರೆ ಬೇರೆಯವ್ರಿಗೆ ಹಿಂಸೆ ಕೊಟ್ಟು ಟಾರ್ಚರ್ ಕೊಟ್ಟು ಈ ಥರ ಮಾಡಬಾರ್ದು.